ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಫೆಸಿಲಿಟಿ ಸರ್ವಿಸ್ನ ಮ್ಯಾನೇಜರ್ ಆಗಿರುವಂತಹ ಅಡ್ವೊಕೇಟ್ ಶ್ರೀಯುತ ಆರ್ ಪಾಂಡಿರಾಜ್ ಸರ್ ಅವರು ಈ ಒಂದು ಕಬಡ್ಡಿ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರಿಗೆ ನಮ್ಮ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026ರ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಖಜಾಂಚಿಗಳು, ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಖಜಾಂಚಿಗಳು ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಶ್ರೀ ಭೈರತಿ ಸುರೇಶ್ ಕಪ್ 2026 ಈ ಸುಂದರ ಕಾರ್ಯಕ್ರಮದ ಆಯೋಜನೆಯ ರೂವಾರಿಗಳು ನಮ್ಮ ಸನ್ಮಾನ್ಯ ಶ್ರೀಯುತ NM ಗಿರಿ ಸರ್ ಅವರ ನೇತೃತ್ವದಲ್ಲಿ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ರೈಡ್ ಇಲ್ಲಿ 5-2 ಬಾಷ್ ಬ್ಯಾಕ್ ತಂಡದ ಪಂದ್ಯ ಕೆಂಪೇಗೌಡ ವಿರುದ್ಧ NR ರಮೇಶ್ ತಂಡದ ನಾಯಕರೇ. ಈ ಪಂದ್ಯ ಮುಗಿದ ತಕ್ಷಣ ತಮ್ಮ ಪಂದ್ಯ ಕೆಂಪೇಗೌಡ ವಿರುದ್ಧ NR ರಮೇಶ್. ರೈಡ್ ನಲ್ಲಿ ಬಾಷ್ ಬ್ಯಾಕ್ ತಂಡದ ಬಲ್ಲು ಜಿರಾಫೆಯ ಒಂದು ಹೈಟ್ ಅನ್ನು ಹೋಲುವಂತ ಆಟಗಾರ. ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಐದು 2ರಲ್ಲಿ ಪಂದ್ಯ. ಎಸ್, ರೈಟ್ ಇನ್ ಜಾಗದಿಂದ ಒಂದೊಳ್ಳೆ ಟ್ಯಾಕಲ್. ದಾಳಿಗಾರ ಊಹೆಯನ್ನು ಕೂಡ ಮಾಡಿರಲಿಲ್ಲ, ಆ ರೀತಿಯಾದಂತಹ ಒಂದು ಟ್ಯಾಕಲ್ ಬಂದಿದೆ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ರೈಡರ್ ಏನಾದ್ರೂ ಔಟ್ ಆದ್ರೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇತ್ತು. ಒಂದೊಳ್ಳೆ ಎಸ್ಕೇಪ್ ಇಲ್ಲಿ. ಮಲ್ಟಿಪಲ್ ರೈಡ್ ನೊಂದಿಗೆ ಕುಶಾಲ್ ಬಾಷ್ ಬ್ಯಾಕ್ ತಂಡಕ್ಕೆ ಒಬ್ಬ ಪ್ರಮುಖ ರೈಡರ್ ಆಗಿ ಹೊರಹೊಮ್ಮತಾ ಇದ್ದಾನೆ. ಆಲ್ಔಟ್ ನ ಹೊಸ್ತಿಲಲ್ಲಿ ರಾಮಾಂಜನೇಯ ತಂಡ. ಸೆಕೆಂಡ್ ಕಾಲ್ ರಾಕರ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಭಗತ್ ಬಾಯ್ಸ್. 2 ತಂಡಗಳಿಗಿದು 2ನೇ ಕರೆ.
ಇದೀಗ ಮತ್ತೆ ದಾಳಿಯಲ್ಲಿ ಬಲ್ಲು, ಒಬ್ಬ ಎತ್ತರದ ನಿಲುವಿನ ಆಟಗಾರ. ಹೈಟ್ ಅನ್ನ ನೋಡ್ತಾ ಇದ್ರೆ ನಮಗೆ ಪ್ರೋ ಕಬಡ್ಡಿಯಲ್ಲಿ ಗಗನ್ ಗೌಡ ಅವರು ನೆನಪಾಗ್ತಾರೆ. ಅದೇ ರೀತಿಯಾದಂತಹ ಒಂದು ಹೈಟ್. ಬಸವ ಅವ್ರು ಎಲ್ಲಿದ್ರ? ಬಸವ ಎಲ್ಲಿದ್ರು ಒಮ್ಮೆ ಅಂಕಣದತ್ತ ಆಗಮಿಸಿ. ಹಾಫ್ ಟೈಮ್ ಸ್ಕೋರ್ 11-4 ಬಾಶ್ ಬ್ಯಾಕ್ ತಂಡದ ಪರವಾಗಿ. ಇದೀಗ ತಾನೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು ಆಗಮಿಸಿದ್ರೆ ಅವರಿಗೆ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಬಾರಿ ಲೆಫ್ಟ್ ಕವರ್ ಭಾಗದಿಂದ ಡ್ಯಾಶ್ ಹೊಡೆದ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್, ರೀಚಿಂಗ್ ಫ್ರಮ್ ಔಟ್ಸೈಡ್. ಸಂಪೂರ್ಣವಾಗಿ ದಾಳಿಗಾರ ಲಾಬಿಯಿಂದ ಹೊರಗಡೆ ಬಂದ ನಂತರದಲ್ಲಿ ಮಿಡ್ ಲೈನ್ ರೀಚ್ ಮಾಡಿದ್ರು. ಒಂದು ಉತ್ತಮವಾದಂತಹ ನಿರ್ಣಯ. ಎಸ್ ಬಾಬ್ ಬಲ್ಲು ಜಿರಾಫೆಯ ಹೈಟ್ ಅನ್ನು ಹೋಲುವಂತಹ ಆಟಗಾರ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಇಲ್ಲಿ. ಎಸ್ ರಾಮಾಂಜನೇಯ ತಂಡದ ಒಬ್ಬ ಅನುಭವಿ ಆಟಗಾರ. ನೋಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತ ಪ್ರೇಕ್ಷಕರು ತಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ. ನೋಡಿ ಆಟಗಾರರು ಹಾಗೂ ತಂಡದ ವ್ಯವಸ್ಥಾಪಕರ ಗಮನಕ್ಕೆ, ಕೋಚ್ ಹಾಗೂ ಮ್ಯಾನೇಜರ್ ಇಬ್ಬರಿಗೆ ಮಾತ್ರ ಗ್ರೌಂಡ್ ಒಳಗಡೆ ಅವಕಾಶ ಇರುತ್ತೆ. ದಯವಿಟ್ಟು ಸಹಕರಿಸಬೇಕು. ದಯವಿಟ್ಟು ಆಟಗಾರರಾಗಿರ್ಬೋದು ವ್ಯವಸ್ಥಾಪಕರಾಗಿರ್ಬೋದು ನಿಯಮವನ್ನ ಉಲ್ಲಂಘಿಸಬಾರ್ದು. ನಾವು ಕೇಳಿಲ್ಲ ಅಂದ್ರೂ ನಮ್ಮ ಪ್ರೇಕ್ಷಕರು ಕೇಳ್ತಾರೆ. ತುಂಬಾ ಅಲರ್ಟ್ ಆಗಿದ್ದಾರೆ ಎಲ್ಲ ನಮ್ಮ ಪ್ರೇಕ್ಷಕರು ಕೂಡ. ಎಸ್ ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-6 10 ಅಂಕದ ಮುನ್ನಡೆಯಲ್ಲಿ ಬಾಶ್ ಬ್ಯಾಕ್. ಎಸ್ ರಾಮಾಂಜನೇಯ ತಂಡದ ಒಬ್ಬ ಅನುಭವಿ ಆಟಗಾರ ಒಂದೇ ದಾಳಿಯಲ್ಲಿ
ಸೂಪರ್ ಡೂಪರ್ ರೈಡ್. 3 ಅಂಕವನ್ನು ಪಡೆಯುವುದರ ಮೂಲಕ ತಂಡಕ್ಕೆ ಆಸರೆ ಆಗ್ತದಾನೆ. ಮತ್ತೆ ದಾಳಿಯಲ್ಲಿ ಬಾಶ್ ಬ್ಯಾಕ್ ತಂಡದ ಬಲ್ಲು ಜಿರಾಫೆಯ ಹೈಟ್ ಅನ್ನು ಹೋಲುವಂತ ಆಟಗಾರ ಈ ಬಾರಿ. ವಾಟ್ ಎಸ್ಕೇಪ್! ಬಲ್ಲು ಸೂಪರ್ ಡೂಪರ್ ರೈಡ್. ಎಸ್ ಕ್ಯಾಪ್ಟನ್, ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-9 ಪಂದ್ಯದ ದಿಕ್ಕನ್ನು ಬದಲಿಸುವಂತಹ ಒಂದು ಅವಕಾಶ ಇತ್ತು ರಾಮಾಂಜನೇಯ ತಂಡಕ್ಕೆ. ಆದ್ರೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಎಸ್ ಕ್ಯಾಪ್ಟನ್, ಲಾಸ್ಟ್ 3 ಮಿನಿಟ್ಸ್ ಟು ಗೋ. 19-10. ಎಸ್ ಅನುಭವಿ ಆಟಗಾರ ರಾಮಾಂಜನೇಯ ತಂಡದ ಒಬ್ಬ ಅನುಭವಿ ಆಟಗಾರ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ಇಂದು ಬಹಳ ಅದ್ಭುತವಾಗಿ ಆರಂಭಗೊಂಡಿದೆ. ಸನ್ಮಾನ್ಯ ಶ್ರೀಯುತ NM ಗಿರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಈ ಭಾಗದ ಗೆದ್ದಳಿಯ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿ, ಸಮಾಜ ಸೇವಕರಾಗಿ, ಕ್ರೀಡಾ ಪ್ರೋತ್ಸಾಹಕರಾಗಿ ಶ್ರೀಯುತ NM ಗಿರಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಕಬಡ್ಡಿಯ ಹಬ್ಬದ ಮೂಲಕ ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. 3 ಆಟಗಾರ ನಡುವೆ ಲೆಫ್ಟ್ ರೈಡರ್ ಕ್ಯಾಪ್ಟನ್, ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಡೈವಿಂಗ್ ಟ್ಯಾಕಲ್ ಬಂದಿದೆ. ಅದ್ಭುತವಾದಂತಹ ಒಂದು ಸಪೋರ್ಟ್ ಸಿಗ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಸ್ಟ್ರಗಲ್ ನಡೀತಾ ಇದೆ. ಎಸ್, ಮಿಡ್ ಲೈನ್ ಹತ್ತಿರದಲ್ಲಿದ್ದಾನೆ. ಎಸ್, ಕಾದ್ ನೋಡ್ಬೇಕಾಗಿದೆ. ಸಮಯ ಇಲ್ಲಿ ಕೈ ಕೊಟ್ಟಿದೆ. ಸಮಯ ಮುಕ್ತಾಯವಾಗಿ ಸೂಪರ್ ಟ್ಯಾಕಲ್ಗೆ ಒಳಗಾಗಿದ್ದಾನೆ. ನೋಡಿ, ಇಲ್ಲಿ LED 30 ಸೆಕೆಂಡ್ ಮುಂಭಾಗದಲ್ಲಿ ಕೂತಂತ ಪ್ರೇಕ್ಷಕರು ಒಂದ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಫೈನಲ್ ಕಾಲ್, ರಾಕರ್ಸ್ ವರ್ಸಸ್ ಭಗತ್ ಬಾಯ್ಸ್. 2 ತಂಡಗಳಿಗೆ ಅಂತಿಮ ಕರೆ. ರಾಕರ್ಸ್ ವಿರುದ್ಧ ಭಗತ್ ಬಾಯ್ಸ್. 2 ತಂಡದ ನಾಯಕರು ಇದು ತಮಗೆ ಅಂತಿಮ ಕರೆ. ಎಸ್, 21-13.
ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಎಸ್ ಈ ಮೂಲಕ ಪಂದ್ಯ ಮುಕ್ತಾಯವಾಗ್ತಾ ಇದೆ. ಈ ಪಂದ್ಯದಲ್ಲಿ ರಾಮಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಬಾಸ್ ಬ್ಯಾಕ್ ತಂಡ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ರೆ, ಕೊನೆಯ ಕ್ಷಣದಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಹೋರಾಟವನ್ನು ನಡೆಸಿದ್ರು ಸಹ ರಾಮಾಂಜನೇಯ ತಂಡ ಈ ಪಂದ್ಯಾವಳಿಯಿಂದ ಪರಾಜಿತಗೊಂಡು ನಿರ್ಗಮಿಸ್ತಾ ಇದ್ದಾರೆ.